ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದು ಪಿ ಕೆ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗಲ್ಲಿ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಅದು ಏನಪ್ಪ ಅಂತ ಅಂದರೆ, ನೀವು ಈಗಾಗಲೇ ನೋಡ್ತಾ ಇರ್ಬೋದು, ಕೈಮಾ ಉಂಡೆ, ಮಟನ್ ಕೈಮಾ ಉಂಡೆ ಸಾಂಬಾರು ಮಾಡೋದು ಹೇಗೆ. ಮತ್ತು ಈಗ ಕಾರ್ತಿಕ್ ಸೋಮವಾರ ಮುಗೀತಾ ಇದೆ, ಎಲ್ಲರಿಗೂ ಕೂಡ ನಾನ್ ವೆಜ್ ಎಲ್ಲ ತಿನ್ನಬೇಕು ಅನಿಸ್ತಾ ಇರುತ್ತೆ. ಹಾಗಾಗಿ ನಾನು ಇದು ಒಂದು ರೆಸಿಪಿನ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಬನ್ನಿ, ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಆನ್ ಮಾಡಿಕೊಂಡ್ರೆ ನಾನು ಯಾವುದೇ ವಿಡಿಯೋಸ್ ಹಾಕಿದ್ರೂ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನೀವು ವಿಡಿಯೋನ ನೋಡ್ಬೋದು. ಹಾಗೆ ಈ ರೆಸಿಪಿ ತೋರಿಸ್ತಾ ಇರೋದು ಬಂದು ಕೈಮಾ ಉಂಡೆ ಮಾಡೋಕ್ಕೆ ಅಂತ ಅಂದರೆ, ಇವಾಗ ಒಬ್ಬೊಬ್ರು ಹೇಳ್ತಾರೆ ಒಡ್ಕೊಂಬಿಡುತ್ತೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು, ಅದು ಯಾವುದೇ ಥರನೂ ಒಡ್ಕೊಳ್ದೇ ಇರೋ ಥರ ಹೇಗೆ ಮಾಡೋದು ಅನ್ನೋದನ್ನು, ಕೈಮಾ ಉಂಡೆ ಒಡೆಯೋದೇ ಹಾಗೆ ಇರೋ ಥರ ನಾನು ಒಂದು ನಿಮಗೆ ಇದರಲ್ಲಿ ಟ್ರಿಕ್ಸ್ನ ತೋರಿಸ್ತೀನಿ. ಅಂದರೆ ಒಬ್ಬೊಬ್ಬರು ಯೂಶ್ವಲಿ ಹುರ್ಗಡ್ಲೆ ಪೌಡ್ರನ್ನೆಲ್ಲ ಹಾಕ್ಕೊಳ್ಳಲ್ಲ. ನಾನು ಹುರ್ಗಡ್ಲೆ ಪೌಡ್ರನ್ನ ಕೂಡ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಹೇಗಿರುತ್ತೆ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಬಂದು ನಾನು ಇಲ್ಲಿ ಮಸಾಲೆಗೆ ಅಂತ ಅಂದ್ಬಿಟ್ಟು ನೀವು ನೋಡ್ತಾ ಇರ್ಬೋದು, ನಾನು ಅರ್ಧ kg ಕೈಮಾ ಉಂಡೆನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ 1 ಕಪ್ ಆಗೋಷ್ಟು, ಅಂದರೆ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ, ಒಂದು ಪುಟಾಣಿದಿತ್ತು ಈರುಳ್ಳಿ, ಹಾಗಾಗಿ ನಾನು 3 ಈರುಳ್ಳಿ ತೊಗೊಂಡಿದ್ದೀನಿ. ನೀವು ಒಂದೇ ದಪ್ಪದಾದರೆ 1 ಈರುಳ್ಳಿ ತೊಗೊಳ್ಳಿ ಸಾಕು. ಮತ್ತು ಬೆಳ್ಳುಳ್ಳಿ, ಶುಂಠಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಗಸಗಸೆ, ಒಂದು ಸ್ವಲ್ಪ ಚಕ್ಕೆ, ಲವಂಗ ಮತ್ತು ಮೆಣಸು, ಇಷ್ಟನ್ನ ತೊಗೊಂಡಿದ್ದೀನಿ. ಹಾಗೆ ನಾನು ಇಲ್ಲಿ ಖಾರಕ್ಕೆ ಬಂದು ಹಸಿ ಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ನಾನೊಂದು 30 ಮೆಣಸಿನ್ಕಾಯಿನ ತೊಗೊಂಡಿದ್ದೆ. ಅದರಲ್ಲಿ ಬಂದು ನಾನು ಒಂದು 10 ಮೆಣಸಿನ್ಕಾಯಿನ ಬಿಟ್ಟು ಇನ್ನು ಮಿಕ್ಕಿದ್ದನ್ನು ಇದಕ್ಕೆ ರುಬ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದು 10 ಮೆಣಸಿನ್ಕಾಯಿನ ಆಮೇಲೆ ಕೈಮಾ ಉಂಡೆಗೆ ಮಸಾಲೆಗೆ ಬೇಕಾಗತ್ತೆ, ಅದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಇದಿಷ್ಟನ್ನು ಕೂಡ ಈಗ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಬಿಡೋಣ, ಆಯಿತಾ. ಇದಕ್ಕೆ ಟೊಮೆಟೊ ಕೂಡ ಬೇಕು. ಇದನ್ನು ರುಬ್ಕೊಂಡು ಆದಮೇಲೆ ಟೊಮೆಟೊನ ಸೇರಿಸ್ಕೊಳ್ಳೋಣ. ಇದ್ರ ಜೊತೆಗೆ ಒಂದು ತೆಂಗಿನಕಾಯಿ, ಒಂದು ಬಟ್ಲಷ್ಟು ತೆಂಗಿನಕಾಯಿನ ನಾನು ಹಾಕ್ಕೊಂಡಿದ್ದೀನಿ. ಇದನ್ನು ಇಷ್ಟನ್ನು ಕೂಡ ರುಬ್ಬಿ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಬಂದು ಹಸಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ನಾನು ಧನಿಯಾ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಒಂದು 3 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ. ಇದನ್ನು ಈಗ ರುಬ್ಕೊಂಬಿಡೋಣ. ನೀರು ಏನು ಹಾಕಕ್ಕೆ ಹೋಗಬೇಡಿ, ಹಾಗೆ ರುಬ್ಕೊಳ್ಳಿ. ನೋಡಿ, ಈಗ ಮಸಾಲೆ ಕೂಡ ರೆಡಿಯಾಗಿದೆ. ಮಸಾಲೆನಲ್ಲಿ ನಾನು ಇದರಲ್ಲಿ ಒಂದು 2ರಿಂದ 3 ಸ್ಪೂನಷ್ಟು ಮಸಾಲೆನ ಏನಕ್ಕೆ ಅಂತ ಅಂದರೆ, ಕೈಮಾ ಉಂಡೆಗೆ ಕಲಿಸ್ಕೊಳ್ಳೋದಕ್ಕೆ ಅಂತ ನಾನು ಅದರಲ್ಲಿ ಎತ್ತಿಟ್ಕೋತೀನಿ. ಇದಿಷ್ಟು ಮಸಾಲೆನ ನಾನು ಕೈಮಾ ಉಂಡೆಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಹಾಕ್ಕೊಂಡು ಇದನ್ನು ರುಬ್ಕೊಂಬಿಡೋಣ. ಈಗ ಟೊಮೆಟೊ ಹಾಕ್ಕೊಂಡು ರುಬ್ಕೊಂಡಿರೋ ಮಸಾಲೆನ ಎತ್ಕೋತಾ ಇದ್ದೀನಿ ನಾನು. ಈಗ ಇದಕ್ಕೆ ಮಸಾಲೆನ ಹಾಕ್ಕೊಂಡು ಹಾಗೆ ಹುರ್ಗಡ್ಲೆನ ಹಾಕ್ಕೊಳ್ತಾ ಇದ್ದೀನಿ ನಾನು. ಈಗ ನಾನು ಇಲ್ಲಿ ಎತ್ಕೊಂಡಿರೋ ಅಂಥ ಹಸಿಮೆಣ್ಸಿನ್ಕಾಯಿ, ಇದಕ್ಕೆ ಮಸಾಲೆಗೆ, ಇದು ಕೈಮಾಗೆ ಅಂತ ಹಾಕ್ಕೊಂಡಿದ್ನಲ್ಲ, ಇದಕ್ಕೇನೆ ಹಸಿಮೆಣ್ಸಿನ್ಕಾಯಿ ಮತ್ತು ಹಾಗೆ ಈರುಳ್ಳಿನ ಇದಿಷ್ಟನ್ನು ರುಬ್ಕೋತೀನಿ. ಹಾಗೆ ಇದೇನಿದು ಹಸಿಮೆಣ್ಸಿನ್ಕಾಯಿ ಮತ್ತು ಮಸಾಲೆನ ರುಬ್ಕೊಂಡಿದ್ದೀನಿ, ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಕೈಮಾಗೆ ಎಷ್ಟು ಬೇಕೋ ಅಷ್ಟು
ರುಚಿಗೆ ಉಪ್ಪನ್ನು ಹಾಕೋತಾ ಇದ್ದೀನಿ. ಈಗ ಇದೇ ಕೈಮಾ ಇದಕ್ಕೆ ನಾನು ಆಗಲೇ ಒಂದು ಸ್ವಲ್ಪ ಮಸಾಲೆ ಹಾಕ್ಕೊಂಡಿದ್ನಲ್ಲ, ಅದಕ್ಕೆ ಒಂದು ಮೊಟ್ಟೆನ ಕೂಡ ಹಾಕ್ಕೋತಾ ಇದ್ದೀನಿ. ನಾನು ಇಲ್ಲಿ ಏನಕ್ಕಪ್ಪ ಅಂತ ಅಂದ್ಬಿಟ್ಟು ಮೊಟ್ಟೆ ಮತ್ತು ಹುರ್ಗಡ್ಲೆನ ಉಪಯೋಗಿಸ್ತಾ ಇದ್ದೀನಿ ಅಂದರೆ, ಕೈಮಾ ಉಂಡೆ ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ನಾನು ಮೊಟ್ಟೆ ಮತ್ತು ಹುರ್ಗಡ್ಲೆನ ಹಾಕ್ಕೋತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿನ ಬಂದು ಇವಾಗ ಎಣ್ಣೆಯಲ್ಲಿ ಹುರಿದು ಎತ್ಕೊಳ್ಳೋದ್ರಿಂದ ಯಾವುದೇ ಥರದ್ದು ಇದು ಅಂದರೆ ಗ್ಯಾಸ್ಟ್ರಿಕ್ಕು ಆಗಲಿ ಆಗೋದಿಲ್ಲ. ನೋಡಿ, ಈಗ ಇದಿಷ್ಟನ್ನು ಸಹ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನು ಮತ್ತೆ ಮಿಕ್ಸಿನಲ್ಲಿ ಹಾಕಿ ಸುಮ್ಮನೆ ಒಂದೆರಡು ಸರಿ ಗರ್ ಅನ್ಸಿದ್ರೆ ಸಾಕು. ಎಲ್ಲ ಕ್ಲೀನಾಗಿ ಹೊಂದ್ಕೊಂಡಿರುತ್ತೆ. ತುಂಬ ರುಚಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ನಾನು ಮಸಾಲೆ ರುಬ್ಕೊಂಡಿದ್ನಲ್ಲ ಅದೇ ಜಾರಿಗೆನೆ 2 ಸರಿ ಹಾಕ್ಕೋತೀನಿ. ನೋಡಿ, ಈ ಥರ ರುಬ್ಕೊಂಡಿರೋದು. ಈಗ ಇದು ಇನ್ನೊಂದು ಪಾರ್ಟಿಷನ್ ಇನ್ನೊಂದು ಸಲ ಹಾಕ್ಕೋತೀನಿ. ಇದನ್ನು ಒಂದು ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಂಡೆ ಕಟ್ಟಿ ರೆಡಿ ಮಾಡ್ಕೊಳ್ಳೋಣ. ಒಂದು ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಈಗ ಎಣ್ಣೆ ಹಾಕಿ ಮಟನ್ ಕೈಮಾ ಓಡಿಸ್ಕೊಳ್ಳೋವಾಗ ಬಂದು ನಮಗೆ ಈ ಥರ ಮೂಳೆಗಳನ್ನ ಎಲ್ಲ ಕೊಟ್ಟಿರ್ತಾರಲ್ಲ, ಅದನ್ನು ಬಂದು ಒಗ್ಗರಣೆಗೆ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಅರಿಶಿನ ಪುಡಿ, ನಾವು ಕೈಮಾ ಹೊಡ್ಸ್ಕೊಂಬರೋವಾಗ ಈ ಮಟನ್ನು ಕೊಡ್ತಾರಲ್ವ, ಈ ಮೂಳೆಗಳು ಮಟನ್ನು ಎಲ್ಲ, ಅದನ್ನು ಸ್ವಲ್ಪ ಹಾಕಿ ನಾವು ಚೆನ್ನಾಗಿ ಒಗ್ಗರಣೆಯಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಇದು ಕೂಡ ತುಂಬಾ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಯಾರೇ ಆದರೂ ಅಷ್ಟೇ ಕೈಮಾ ಹೊಡ್ಸ್ಕೊಂಡು ಬರೋವಾಗ ಬರೀ ಕೈಮಾ ಮಾತ್ರ ತೊಗೊಂಡು ಬರಬೇಡಿ. ಈ ಥರ ಸಣ್ಣ ಸಣ್ಣದು ಮೂಳೆ ಮತ್ತು ಒಂದು ಸ್ವಲ್ಪ ಈಲಿ ಅಂಥದ್ದು ಇದನ್ನೆಲ್ಲ ಕೊಡ್ತಾರೆ. ಇದನ್ನು ಕೂಡ ನೀವು ತೊಗೊಂಡು ಬಂದು ಚರ್ಬಿ ಒಂದು ಸ್ವಲ್ಪ ಎಲ್ಲ ಹಾಕಿದ್ರೆ ತುಂಬಾ ಟೇಸ್ಟ್ ಕೊಡುತ್ತೆ ಸಾಂಬಾರಿಗೆ. ಇದಕ್ಕೆ ಈಗ ರುಬ್ಬಿರೋ ಅಂಥ ಮಸಾಲೆನ ಸೇರಿಸ್ಕೊಳ್ಳೋಣ. ಇದಕ್ಕೆ ಎಷ್ಟು ನೀರು ಬೇಕೋ ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಕುದಿಯೋಕ್ಕೆ ಬಿಟ್ಬಿಡೋಣ. ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಟ್ಟು ಅದಾದಮೇಲೆ ನಾವು ಕೈಮಾ ಉಂಡೆನ ಕಟ್ಕೊಂಡು ಅದನ್ನು ಯಾವ ಥರ ಉಂಡೆ ಒಡಿದಾಗೆ ಮಾಡ್ಕೋಬೇಕು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬನ್ನಿ ಅದನ್ನು ಮಾಡ್ಕೊಳ್ಳೋಣ. ಇದನ್ನು ಕುದಿಯೋಕ್ಕೆ ಬಿಡೋಣ. ಹಾಗೆ ನೋಡಿ, ಇದಿಷ್ಟು ನಾನು ರುಬ್ಕೊಳ್ಳೋದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಉಪ್ಪನ್ನ ಹಾಕ್ಕೋತಾ ಇದ್ದೀನಿ. ಉಪ್ಪನ್ನ ಬಂದು ನೋಡಿ ಹಾಕ್ಕೊಳ್ಳಿ. ಕೈಮಾಗೂ ಹಾಕ್ಕೊಂಡಿರ್ತೀರ, ಹಾಗಾಗಿ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ, ಉಪ್ಪನ್ನ ನೋಡಿ ಹಾಕ್ಕೊಂಬಿಡಿ. ಈಗ ಬಂದು ಇದಕ್ಕೆ ಇಲ್ಲಿ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ರಿ. ಎಣ್ಣೆನ ಹಾಕ್ಕೊಂಡು ಇದೇನು ನಾವು ಎಲ್ಲ ರುಬ್ಬಿ ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಕೈಮಾನ, ಇದನ್ನು ಒಂಚೂರು ಕೈಗೆ ಇದು ಮಾಡಿಕೊಂಡು ನಿಮಗೆ ಎಷ್ಟು ದಪ್ಪ ಉಂಡೆ ಬೇಕು ನೋಡಿಕೊಂಡು ಉಂಡೆನ ಮಾಡ್ಕೊತಾ ಬನ್ನಿ. ನೋಡಿ, ಈಗ ನಾನು ಇದಕ್ಕೆ ಒಂದು 50 ಗ್ರಾಮಷ್ಟು ಎಣ್ಣೆನ, ಅಂದರೆ ಒಂದು 50 ಗ್ರಾಮಷ್ಟು ಎಣ್ಣೆನ, 50 ಗ್ರಾಮು ಇಲ್ಲ, ಒಂದು ಸ್ವಲ್ಪ ಒಂದು 4ರಿಂದ 5 ಸ್ಪೂನಷ್ಟು ಎಣ್ಣೆನ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದನ್ನು ಈಗ ಬಂದು ಸ್ಟವ್ ಮೇಲೆ ಇಟ್ಕೊಳ್ಳೋಣ.
ಇಲ್ಲಿ ಎಣ್ಣೆನ ಹಾಕ್ಕೊಂಡಿರೋದು ಏನಕ್ಕೆ ಅಂದರೆ ಇದನ್ನು ಕೈಮಾನ ಇದರಲ್ಲಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಅಂತ ಇದನ್ನು ಹಾಕ್ಕೊಂಡಿದ್ದೀನಿ. ಈ ಕಡೆ ಬಂದು ಮಸಾಲೆನೂ ಕೂಡ ರೆಡಿಯಾಗಿದೆ, ಕುದೀತಾ ಇದೆ. ಈಗ ಇದಕ್ಕೆ ನಾವೇನಪ್ಪ ಮಾಡಬೇಕು ಅಂದರೆ ಒಂದು ಕೈಮಾ ಉಂಡೆ ಏನಿದೆ ಅದನ್ನು ಮುಳುಗುವಷ್ಟು ನೀರನ್ನ ಹಾಕ್ಕೊಳ್ಳೋಣ. ಅದಕ್ಕೆ ಅದರಲ್ಲಿ ಚೆನ್ನಾಗಿ ಫ್ರೈ ಆಗಿ ಬೇಯುತ್ತೆ, ಆಗ ಯಾವುದೇ ಕಾರಣಕ್ಕೂ ಉಂಡೆ ಒಡೆಯೋದಿಲ್ಲ. ನೋಡಿ, ಈ ಸೈಡ್ನಿಂದನೇ ನೀರು ಹಾಕ್ಕೊಳ್ಳಿ. ಈಗ ಕೈಮಾ ಉಂಡೆ ಎಲ್ಲ ಕ್ಲೀನಾಗಿ ಇದು ಬೇಯಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಸ್ವಲ್ಪ ಬೇಯಲಿ, ಹಾಗೆ ಮಸಾಲೆನೂ ಕೂಡ ರೆಡಿಯಾಗಿದೆ, ಅದು ಕೂಡ ಆಗಲಿ. ಅಷ್ಟರಲ್ಲಿ ಒಂದೆರಡು ನಿಮಿಷ ಮುಚ್ಚಿಟ್ಟು ಬೇಯಿಸ್ಬಿಡೋಣ. ಈಗ ನೋಡಿ, ಉಂಡೆ ಏನು ಹೊಡೆದಿಲ್ಲ. ಈ ಟೈಮ್ನಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಮತ್ತು ಚಿಕ್ಕಿ ಸೊಪ್ಪು, ಮೆಂತ್ಯ ಸೊಪ್ಪು ಹಾಕಿದ್ರೆ ಅಂತೂ ತುಂಬಾ ಚಿಕ್ಕಿ ಸೊಪ್ಪು ಬರುತ್ತಲ್ಲ, ಮಟನ್ಗೆಲ್ಲ ಉಪಯೋಗಿಸ್ತಾರಲ್ಲ, ಅದನ್ನೆಲ್ಲ ಹಾಕಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಒಂದು 2 ನಿಮಿಷ ಹೀಗೆ ನೋಡಿ, ಎಲ್ಲ ನೀರೆಲ್ಲ ಹಿಂಗಿದೆ, ಇನ್ನೊಂದು ಚೂರಿದೆ, ಅದನ್ನು ಹಿಂಗೋ ಅಷ್ಟು ಬಿಟ್ಬಿಟ್ಟು ಆಮೇಲೆ ಈಗ ನೋಡಿ ಎಲ್ಲನೂ ಫುಲ್ಲು ಚೆನ್ನಾಗಿ ಆಗಿದೆ, ನೀರು ಎಲ್ಲ ಹಿಂಗಿದೆ. ಈ ಟೈಮಲ್ಲಿ ಬಂದು ನಾವು ಮಸಾಲೆ ಆಗಲೇ ಏನು ಸಪ್ರೇಟ್ ನಾನು ಬೇಯಿಸಿ ಇಟ್ಕೊಂಡಿದ್ನಲ್ಲ ಆ ಮಸಾಲೆನ ಹಾಕ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಒಡೆಯೋದಿಲ್ಲ. ಇದು ಹಾಕಿದ್ಮೇಲೆ ಜಾಸ್ತಿ ಏನು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ನೋಡಿ, ಆಗಲೇ ಮೇಲ್ಗಡೆ ತೇಲ್ಕೊಂಡು ಬಂದ್ಬಿಡ್ತು. ಸಾಂಬಾರು ಹಾಕಿದ ತಕ್ಷಣವೇ ಮೇಲ್ಗಡೆ ತೇಲ್ಕೊಂಡ್ಬಂತು. ಇಲ್ಲಿಗೆ ಯಾವುದೇ ಕಾರಣಕ್ಕೂ ಒಡೆಯೋದಿಲ್ಲ. ಎಷ್ಟು ಚೆನ್ನಾಗಾಗಿದೆ ನೋಡಿ. ನೋಡಿ, ಈಗ ಇದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡೋಣ. ಒಂದು 15 ನಿಮಿಷ ಚೆನ್ನಾಗಿ ಕುದಿಬೇಕು. ನಾನು ಈ ಕಡೆ ಮುದ್ದೆಗೆ, ಹಾಗೆ ನಾನು ಬಂದು ಈ ಕಡೆ ಮುದ್ದೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ನಮ್ಮ ಮನೆಯವರಿದ್ದಾರೆ, ಡ್ಯೂಟಿ ಇನ್ನೂ ಅವ್ರಿಗೆ ಯಾವುದೂ ಬಂದಿಲ್ಲ, ರೆಡಿಯಾಗಿ ಕೂತಿದ್ದಾರೆ. ಹಾಗಾಗಿ ಸರಿ ಅಂತ ಅಂದ್ಬಿಟ್ಟು ಮುದ್ದೆ ಮಾಡಿಕೊಟ್ಬಿಡ್ತೀನಿ. ಊಟ ಮಾಡಿ ಒಟ್ಟಿಗೆ ಹೋಗಿ ಅಂತ ಅಂದ್ಬಿಟ್ಟು ಹೇಳಿದ್ದಕ್ಕೆ ಅವರು ಕೂಡ ಊಟಕ್ಕೆ ಇದ್ದಾರೆ. ಮುದ್ದೆನ ಕೂಡ ಮಾಡ್ಕೋತಾ ಇದ್ದೀನಿ. ನೋಡಿ, ಇವಾಗ ಕೈಮಾ ಉಂಡೆ ಸಾರು ಫಸ್ಟ್ ಕ್ಲಾಸಾಗಿ ಸೂಪರಾಗಿ ರೆಡಿಯಾಗಿದೆ. ಒಂದೇ ಒಂದು ಉಂಡೆನೂ ಕೂಡ ಒಡೆದಿಲ್ಲ, ಚೆನ್ನಾಗಾಗಿದೆ. ನಾನಿವಾಗ ಸರ್ವಿಂಗ್ ಬೌಲ್ಗೆ ಹಾಕು ಕೂಡ ನಿಮಗೆ ತೋರಿಸ್ತೀನಿ ಹೇಗಾಗಿದೆ ಅಂತ. ಸೂಪರಾಗಿ ಆಗಿದೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ಕೈಮಾ ಉಂಡೆ ಸಾರು ಮಾಡೋಕ್ಕೆ ಬರಲ್ಲ ಅನ್ನೋ ಅಂಥವ್ರು ಈ ಥರ ಮೆಥಡಲ್ಲಿ ಯೂಸ್ ಮಾಡಿದ್ರೆ, ಈ ಟ್ರಿಕ್ಸ್ನ ಯೂಸ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಉಂಡೆ ಒಡೆಯೋದಿಲ್ಲ. ನೀವು ಹುರ್ಗಡ್ಲೆನ ಬೇಕಾದರೆ ಹುರ್ಗಡ್ಲೆ ಮೊಟ್ಟೆ ಸ್ಕಿಪ್ ಮಾಡಿ ಹಾಗೆ ಕೂಡ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಸ್ವಲ್ಪ ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ನಾನು ಇಲ್ಲಿ ಹುರ್ಗಡ್ಲೆನ ಮತ್ತು ಮೊಟ್ಟೆನ ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈಗ ಒಂದು ಅಡುಗೆನೂ ಕೂಡ ಆಯಿತು, ಕೈಮಾ ಉಂಡೆ ಮತ್ತು ನಾನು ರೈಸ್ಗೆ ಇಟ್ಕೊಂಡು ಮುದ್ದೆನೂ ಕೂಡ ಮಾಡ್ಕೊಂಡಿದ್ದೀನಿ. ನೋಡಿ, ಇದ್ರ ಕಾಂಬಿನೇಷನ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಮಟನ್ ಕೈಮಾ ಸಾಂಬಾರು ಒಂದು ಉಂಡೆನೂ ಒಡೆದಿಲ್ಲ, ಎಷ್ಟು ಸಾಫ್ಟಾಗಿ ಚೆನ್ನಾಗಿದೆ. ರೈಸು, ಮುದ್ದೆ ಮತ್ತು ಸೌತೆಕಾಯಿ, ಈರುಳ್ಳಿ, ನಿಂಬೆಹಣ್ಣು ಈ ಕಾಂಬಿನೇಷನ್ಗೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸರಿ ಕೈಮಾ ಉಂಡೆ ಸಾಂಬಾರನ್ನ ಮಾಡಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಇವತ್ತು ಇಷ್ಟು ಊಟನ ಮಾಡಿದ್ದೆ. ನೋಡಿ, ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ, ಎಲ್ಲೂ ಕೂಡ ಒಡೆಯೋದಿಲ್ಲ. ಈ ಮೆಥಡ್ ಯೂಸ್ ಮಾಡಿದ್ರೆ ಎಂಥವರು ಕೂಡ ಕೈಮಾ ಉಂಡೆ ಒಡೆಯುತ್ತೆ ಅನ್ನೋ ಅಂಥದ್ದು ಯಾರೂ ಕೂಡ ಹೇಳೋದಕ್ಕೆ ಚಾನ್ಸೇ ಇಲ್ಲ. ತುಂಬಾ ಚೆನ್ನಾಗಿ ಬರುತ್ತೆ.